MG ರೋಡ್, ಬ್ರಿಗೇಡ್ ರೋಡ್ ಈ ಎಲ್ಲ ಭಾಗದಲ್ಲೂ ಕೂಡ ಬಹಳ ಸಂಭ್ರಮದಿಂದ ಹಬ್ಬವನ್ನು ಅಂದರೆ ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಜನ ಬಂದಿದ್ದಾರೆ. ಬೇರೆ ಬೇರೆ ಮನಸ್ಥಿತಿಯವರು, ಬೇರೆ ಬೇರೆ ಭಾಗದವರು, ಬೇರೆ ಬೇರೆ ಭಾಷೆಯವರು. ಹಾಗಾಗಿ ಸಣ್ಣ ಸಣ್ಣ ಸಂಘರ್ಷಗಳಾಗೋದು ಸಾಮಾನ್ಯ ಅಂತ ಅನಿಸುತ್ತೆ. ಅಂಥದ್ದೇ ಒಂದು ಸಂಘರ್ಷ ಈಗ ಬ್ರಿಗೇಡ್ ರೋಡಲ್ಲಿ ಆಗಿದೆ ಅನ್ನುವಂಥ ವರದಿ ಇದೀಗ ನಮ್ಮ ಮುಂದೆ ಬರ್ತಾ ಇದೆ. ಏನು ಸಂಘರ್ಷ, ಯಾವ ಗಲಾಟೆ, ಯಾವುದ್ರ ಬಗ್ಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ನಡುವೆ ಮಧ್ಯ ಗಲಾಟೆ ಆಗಿದೆ. ಬ್ರಿಗೇಡ್ ರಸ್ತೆಯಲ್ಲಿ ಯುವತಿ ಜೊತೆ ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ ಒಬ್ಬ ಪುಂಡ ಪೋಖ್ರಿ. ಆ ಯುವಕನಿಗೆ ಸಾರ್ವಜನಿಕರು ಧರ್ಮದೇಟ್ ಕೊಟ್ಟಿದ್ದಾರೆ. ಸೊ ಗಲಾಟೆ ಅನ್ನೋದಕ್ಕಿಂತ ಏನೋ ಮಾಡೋದಕ್ಕೆ ಹೋದಂಥ ವ್ಯಕ್ತಿಗೆ ಸರಿಯಾಗಿ ಗೂಸ ಬಿದ್ದಿದೆ. ಯುವತಿ ಪ್ರಿಯಕರನಿಂದ ಅಪರಿಚಿತ ವ್ಯಕ್ತಿಗೆ ಸರಿಯಾಗಿ ಗೂಸ ಬಿದ್ದಿದೆ ಹೊಸ ವರ್ಷದ ಸಂಭ್ರಮಾಚರಣೆಯ ನಡುವೆ. ನೋಡಿ, ಇಂಥವರೇ ಇರ್ತಾರೆ ಅಂತಾನೆ ಅಲ್ಲಿ ಸ್ಪೆಷಲ್ ಫೋರ್ಸಸ್ಗಳನ್ನು, ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿರೋದು. ಇಂಥವರು ಅವಕಾಶಕ್ಕೋಸ್ಕರ ಕಾಯ್ತಾ ಇರೋರು ಇರ್ತಾರೆ ಅಲ್ಲಿ. ನೋಡಿ, ಗಮನಿಸ್ತಾ ಇದ್ರಿ ದೃಶ್ಯಗಳನ್ನ ಬ್ರಿಗೇಡ್ ರಸ್ತೆಯಲ್ಲಿದು. ಇಷ್ಟು ಜನ ಇದ್ದಾರೆ ಅಲ್ಲಿ, ಎಲ್ಲಿ ಕಾಲು ಹಾಕೋದಕ್ಕೂ ಕೂಡ ಜಾಗ ಸಾಕಾಗೋದಿಲ್ಲ. ಅದರಲ್ಲಿ ಒಂದು ಕಡೆ ಆ ಕಡೆಯಿಂದ ಈ ಕಡೆ ಬರೋರು, ಈ ಕಡೆಯಿಂದ ಆ ಕಡೆ, ಪೂರ್ವಕ್ಕೆ ಪಶ್ಚಿಮದಿಂದ ಪಶ್ಚಿಮ ಕಡೆ ಹೋಗೋರು ಒಂದು ಕಡೆ ಆದರೆ, ಪಶ್ಚಿಮದಿಂದ ಪೂರ್ವಕ್ಕೆ ಬರೋರು ಒಂದು ಕಡೆ. ಸೊ ಅಲ್ಲಿ ಒಂದು ನಿಗದಿತ ವ್ಯವಸ್ಥೆ ಅಂತ ಮಾಡೋದಕ್ಕೆ ಏನು ದೇವಸ್ಥಾನವೇ, ಲೈನ್ ಹಾಕೋಣ, ಬ್ಯಾರಿಕೇಡ್ ಹಾಕೋಣ, ಇದರಲ್ಲೇ ಓಡಾಡೋಣ ಆಗಲ್ಲ. ಜನ ಬಹಳ ಸಂಭ್ರಮದಲ್ಲಿ ಇರೋದಕ್ಕೆ ಬಂದಾಗ ಅವರನ್ನು ಅಷ್ಟು ನಾವು ರಿಸ್ಟ್ರಿಕ್ಟ್ ಮಾಡೋದಕ್ಕಾಗಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ಇಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಮಹಿಳೆಯರು ವಿಶೇಷವಾಗಿ, ಅದು ಮಹಿಳೆಯರ ಜೊತೆ ಹೋಗೋರು ಅವರನ್ನು ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಇವತ್ತಂತೂ ಭಾಳ ಸ್ಪೆಷಲ್ ಆದಂಥ ಕೇರ್ ತಗೋಬೇಕಾಗತ್ತೆ. ಇಂಥ ಘಟನೆಗಳು ಆಗುವ ಸಾಧ್ಯತೆಗಳು ಭಾಳಷ್ಟು ಇದೆ. ಆ್ಯಂಡ್ ಭಾಳಷ್ಟು ಜನ ಇಂಥದಕ್ಕೆಲ್ಲ ಕಾಯ್ತಿರೋರು ಕೂಡ ಅಲ್ಲಿ ವಿಕೃತಿ ಮೆರೆಯೋರು ಇದ್ದಾರೆ.